ರಾಜ್ಯಾದ್ಯಂತ ರಣ ಬಿಸಿಲಿನ ಆ ಒಂದು ಬಿಸಿಲಿನಿಂದ ಸಾಕಷ್ಟು ಜನ ಕೂಡ 10 ಗಂಟೆಯ ನಂತರ ಓಡಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನ ಪಕ್ಕದಲ್ಲೇ ಬರುವಂತಹ ದೇವನಹಳ್ಳಿ ಪಟ್ಟಣದಲ್ಲೂ ಕೂಡ ಉರಿ ಬಿಸಿಲು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನು ತಂದೊಡ್ತಾ ಇದೆ. ನಾನೀಗ ದೇವನಹಳ್ಳಿ ಒಂದು ಪಟ್ಟಣದ ಸಂತೆ ಮೈದಾನದ ಬಳಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ಬೋದು. ಏನಂದರೆ 10 ಗಂಟೆಯ ನಂತರ ಈಗಾಗಲೇ ದೇವನಹಳ್ಳಿ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲಿನ ಬಗ್ಗೆ ದಗದಗ ಉರಿಯುವಂತಹ ಬಿಸಿಲಿನ ಬೇಗೆ ಸಾಕಷ್ಟು ರೀತಿಯಲ್ಲಿ ಕಾಡ್ತಾ ಇದೆ. ಹೀಗಾಗಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಬಿಸಿಲಿನ ಧಗೆ ಸಾಕಷ್ಟು ಕಾವು ಹೆಚ್ಚು ಮಾಡಿದೆ. ಹೀಗಾಗಿ ಬಿಸಿಲಿನ ಏನು ಸಂತೆಯಲ್ಲಿ ಸಾಕಷ್ಟು ಜನ ದೇವನಹಳ್ಳಿ ಪಟ್ಟಣ ಆಗ್ಬೋದು, ಬೇರೆ ಬೇರೆ ಭಾಗಗಳಿಂದ ಕೂಡ ರೈತರು ಕೂಡ ತರಕಾರಿ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಜೊತೆಗೆ ಮಾರಾಟ ಮಾಡಿದ್ದನ್ನು ಬೀದಿ ಬದಿ ವ್ಯಾಪಾರಿಗಳು ತೆಗೆದುಕೊಂಡು ಇದನ್ನು ಏನು ಇಲ್ಲಿ ಪಟ್ಟಣದಲ್ಲಿರುವಂತಹ ಜನರಿಗೆ ತರಕಾರಿಯನ್ನು ಮಾರಾಟ ಮಾಡ್ತಾರೆ. ಆದರೆ ಈಗ ಬಿಸಿಲಿಂದ ಸಾಕಷ್ಟು ರೀತಿಯಲ್ಲಿ ತರಕಾರಿಗಳು ಕೂಡ ಬಿಸಿಲಿಗೆ ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂತಂದರೆ ಈಗ 34ರಿಂದ 35, 36 ಸೆಂಟಿಗ್ರಿ ಉಷ್ಣಾಂಶ ಸಾಕಷ್ಟು ತಾಪಮಾನ ಇರೋದ್ರಿಂದ ಏನು ಸೊಪ್ಪುಗಳು ಬೆಳೀತಾರೆ ಆ ಸೊಪ್ಪುಗಳಿಗೂ ಕೂಡ ಬಿಸಿಲಿನ ಧಗೆ ತೆಗೆದ್ರಿಂದ ಬಾಡಿ ಹೋಗ್ತಾ ಇದ್ದಾವೆ. ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೀಳುವಂತಹ ಬಿಸಿಲಿಗೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ಸಂತೆ ಅಂತಂದರೆ ಸಾಕಷ್ಟು ಜನ ಬರ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಸಿಲು ಸಾಕಷ್ಟು ರೀತಿಯಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೂ ಕಡೆ ಕೂಡ ಜನ ಮುಖ ಮಾಡದೆ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದರೆ ಬಿಸಿಲಿನ ಧಗೆ 10 ಗಂಟೆಯಿಂದ ಸಂಜೆ 5:15 ಗಂಟೆ ಸಾಕಷ್ಟು ರೀತಿಯಲ್ಲಿ ಸುಡ್ತಾ ಇದೆ.